ಹೋ ಕರೆಕ್ಟು, ಮೋಸ್ಟ್ಲಿ ಹೊಸದಾಗಿ ಲವ್ ಮಾಡಿರೋ ತಾನೇ ಈ ಥರ. ಅಲ್ಲ, ಮನೆ ಅಷ್ಟು ದೂರ ಇದ್ದರೂ ಇಲ್ಲೇ ನಿಲ್ಸಕ್ಕೆ ಹೇಳ್ತಾರಲ್ಲ, ಅದಕ್ಕೆ ಹೇಳಿದೆ. ಡೆಫಿನೆಟ್ಲಿ ಇಲ್ಲ. ಹಾಗೆ ಮಾಡೋದಕ್ಕೆ ನಾವೇನು ಲವರ್ಸಾ? ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ ರೋಡಲ್ಲಿ ನಿಂತ್ಕೊಂಡು? ಏನಿಲ್ಲ ಶಕೆ. ಸರಿ, ಹೊರಡ್ತೀನಿ, ಬಾಯ್. ಅರ್ಚನಾ, ಒಂದು ನಿಮಿಷ. ಏನು? ಮನೆಯವ್ರಿಗೂ ಕರೆಯಲ್ವಾ? ಇಲ್ಲ. ಯಾಕೋ? ಅಂತ ಟೈಮ್ ಬಂದಾಗ ಕರಿತೀನಿ. ಆ ಟೈಮ್ ಬೇಗ ಬರಲಿ ಅಂತ ಕಾಯ್ತಾ ಇರ್ತೀನಿ. ಕಾಯ್ತಾ ಕೂತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಮನೆಗೆ ಹೋಗಿ ಬೇಗ. ಪಾಪ ಸಾನ್ವಿ ಒಬ್ಳೆ ಕಾಯ್ತಿರ್ತಾಳೆ. ಅರ್ಚನಾ ಅವರೇ, ಮತ್ತೆ ಯಾವಾಗ ಸಿಗ್ತೀರಾ? ನಾಳೆ. ಬೇಗ ಬರ್ತೀರಲ್ಲ? ಯಾಕೋ ತುಂಬಾ ಓವರ್ ಆಯ್ತು ಅನ್ಸುತ್ತೆ. ನಾರ್ಮಲ್ ಟೈಮಿಗೆ ಬರ್ತೀನಿ ಅಷ್ಟೇ. ಅಲ್ಲ ಅರ್ಚನಾ ಅವರೇ, ಏನು? ಅಲ್ಲ, ಏನು ಅನ್ನೋದನ್ನ ಸ್ವಲ್ಪ ನಗನಗ್ತಾ ಕೇಳಬಾರ್ದಾ ಪ್ಲೀಸ್? ಏನು? ಬಾಯ್. ಬಾಯ್. ಓಕೆ. ಅಲ್ಲ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. 100 ಮೀಟರ್ಸ್ ಅಲ್ವಾ, ನಾನು ಇಲ್ಲಿಂದನೇ ನೋಡ್ತಾ ಇರ್ತೀನಿ ನೀವು ಸೇಫಾಗಿ ಹೋದ್ರಾ ಅಂತ. ಸೇಫಾಗಿ ಹೋದ್ರು. ಈಗ ನಾನು ಹೊರಡ್ತೀನಿ. ಏನ್ರಿ ಮಾಡ್ತಿದ್ರೆ ಇಷ್ಟೊತ್ತಲ್ಲಿ? ಒಂದು ಸ್ವಲ್ಪ ಡಿಸೈನ್ಸ್ ಕಂಪ್ಲೀಟ್ ಮಾಡಬೇಕಿತ್ತು, ಅದನ್ನೇ ಮಾಡ್ತಿದ್ದೀನಿ. ಓಹೋ, ಏನು ಡಿಸೈನ್ ಮಾಡ್ತಿದ್ದೀರಾ? ತೋರಿಸಿ ನೋಡೋಣ. ಏನು ಸಖತ್ತಾಗಿದೆ. ಏನು? ಸ್ಪರ್ಶ. ಈ ಟಚ್ಚಲ್ಲಿ ಏನೂ ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ಚಿರಾಗ್, ಬೇಕು ಅಂತಾನೆ ನನ್ನ ಮುಟ್ತಿದ್ದೀರಲ್ಲ. ಏನ್ ಮಾಡ್ತಿದ್ದೀರಾ? ಕೆಲಸ ಇದೆ ಚಿರಾಗ್. ಚಿರಾಗ್, ಏನ್ ಮಾಡ್ತಿದ್ದೀರಾ? ನಿಮಗೆ ನನಗಿಂತ ಕೆಲಸನ ಇಂಪಾರ್ಟೆಂಟ್ ಆಗೋಯ್ತಾ? ಅಲ್ಲ, ನಾನು ಯಾವಾಗ ಹಂಗಂದೆ? ಮತ್ತೆ ಕೆಲಸ ಆಮೇಲೆ ಮಾಡಿದ್ರೆ ಆಯ್ತು ಬಿಡ್ರಿ. ಹೆಂಡತಿ ಮಡ್ಲಲ್ಲಿ ಮಲ್ಗೋ ಮಜಾನೇ ಬೇರೆ. ಹಾಕಿರೋದು ಗಂಡಂಗೆ ಮಾತ್ರ. ಇನ್ನೊಬ್ರಿಗೆ ಹಾಕಿದೆ. ಏಯ್, ಯಾರಿಗೆ ಅಂತ ಕೇಳಲ್ವಾ? ಕೇಳಲ್ಲ. ಯಾಕೆ? ನನ್ಗದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೆ. ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ? ನನ್ನ ಬಿಟ್ಟರೆ ನಿಮ್ಮ ಮಡ್ಲಲ್ಲಿ ಮಲ್ಗೋ ಹಾಕಿರೋದು ನಮ್ಗೆ ಹುಟ್ಟೋ ಮಗುಗೆ ಮಾತ್ರ. ಚಿರಾಗ್, ದಿಸ್ ಇಸ್ ಟೂ ಮಚ್. ಎದ್ದೇಳಿ. ನಾನು ಎದ್ದೇಳಲ್ಲ. ಯಾಕೆ ಹಿಂಗೆ ಮಾಡ್ತಿದ್ದೀರಾ ಚಿರಾಗ್? ನನ್ನ ಕೆಲಸ ಇದೆ, ಪ್ಲೀಸ್ ಎದ್ದೇಳಿ. ನನ್ನನ್ನೇ ಲ್ಯಾಪ್ಟಾಪ್ ಅಂದ್ಕೊಂಡು ಅದೇನು ಟೈಪ್ ಮಾಡ್ಬೇಕು ಅಂದ್ಕೊಂಡಿದ್ರು ನನ್ನ ಮುಖದ ಮೇಲೆ ಟೈಪ್ ಮಾಡಿ. ವಾಟ್? ಮಾಡಿರಿ, ನಂಗೆ ಖುಷಿ ಆಗುತ್ತೆ. ಮೆತ್ತಗೆ ಟೈಪ್ ಮಾಡಿ. ಮುಖದ ಮೇಲೆ ಟೈಪ್ ಮಾಡ್ಬೇಕಾ? ಒಳ್ಳೆ ಕಲ್ಲು ಸಿಮೆಂಟು ಕಲ್ಸಂಗೆ ಕಲಿಸ್ತಿರಲ್ರಿ. ಇದನ್ನು ಉಗ್ರ ಒಳ್ಳೆ ರಾಕ್ಷಸರಿಗಿದ್ದಂಗಿದೆ. ಯಪ್ಪ, ಮತ್ತೆ ನಂಗೆ ಕಾಟ ಕೊಡ್ತೀರಾ? ಹಿಂಗೆ ಆಗ್ಬೇಕು ನಿಮಗೆ. ಇನ್ನೂ ಮಾಡ್ಲಾ? ಅದನ್ನೇ ಸ್ವಲ್ಪ ಪ್ರೀತಿಯಿಂದ ಟೈಪ್ ಮಾಡಿರಿ. ನನ್ನ ಕೈಯಲ್ಲಿ ಅದೆಲ್ಲ ಆಗಲ್ಲ. ಅಲ್ಲ ರೀ, ನೀವೇನು ಟೈಪ್ ಮಾಡ್ತೀರಾ ನಾನು ಅದನ್ನು ಹೇಳ್ತೀನಿ, ಟೈಪ್ ಮಾಡಿ. ಸುಮ್ಮನೆ ಸುಳ್ಳು ಹೇಳ್ತೀರಾ ಅಲ್ಲ? ನಿಮ್ಮ ವಿಷಯದಲ್ಲಿ ಯಾವತ್ತಾದ್ರು ಸುಳ್ಳು ಹೇಳ್ತೀನ ನಾನು? ನಿಜವಾಗ್ಲೂ ಹೇಳ್ತೀರಾ? ನಾನು ಟೈಪ್ ಮಾಡಿದ್ದೇನಾ, ನೀವು ಹೇಳ್ತೀರಾ? ಪಕ್ಕ ನೋಡ್ರಿ. ಇಷ್ಟೇನಾ? ಅಷ್ಟೇ. ಇನ್ನೇನಾದರೂ ಟೈಪ್ ಮಾಡಿರಿ. ಸದ್ಯಕ್ಕೆ ಇಷ್ಟು ಸಾಕು. ಏನು ಟೈಪ್ ಮಾಡಿದೆ ಅಂತ ಹೇಳಿ. ಐ ಮಿಸ್ ಯು. ಐ ಡೋಂಟ್ ಮಿಸ್ ಯು. ಅಲ್ಲ ರೀ, ನೀವೇನು ಟೈಪ್ ಮಾಡಿದ್ದು ಅಂತ ಹೇಳಿದ್ದು ನಾನು. ಥ್ಯಾಂಕ್ ಯು ಸೊ ಮಚ್. ಅಂತೂ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ತುಂಬ ಖುಷಿ ಆಯಿತು. ನೋ, ನಾನು ಟೈಪ್ ಮಾಡಿದ್ದು ಐ ಹೇಟ್ ಯು ಅಂತ. ಸುಳ್ಬುರ್ಕಿ. ನಿಮಗಿಂತ ದೀಪ ಅವರೇ ಪರವಾಗಿಲ್ಲ. ನಾನು ಏನು ಹೇಳಿದ್ರು ಹ್ಞೂ ಅಂತ ಒಪ್ಕೊಳ್ತಿರೋರು. ಮತ್ತೆ ಹೋಗಿ ಅವ್ರ ಜೊತೆ ನೀರಿ, ನನ್ನ ಜೊತೆ ಯಾಕಿದ್ದೀರಾ? ಕೋಪ ಮಾಡ್ಕೋಬೇಡ್ರಿ. ದೀಪ ಅವ್ರಿಗಿಂತ ನೀವೇ ಇಷ್ಟ ಆಗ್ತಿದ್ದೀರಾ. ಅಂದರೆ ಇಷ್ಟು ದಿನ ದೀಪ ಅವ್ರನ್ನ ಇಷ್ಟಪಟ್ಟಿದ್ದು, ಪ್ರೀತಿ ಮಾಡಿದೆಲ್ಲ ಬೋಗಸ? ಇಲ್ಲಪ್ಪ,
ನಿಜವಾಗ್ಲೂ ಪ್ರೀತಿಸಿದ್ದೆ, ಆದರೆ ಏನು ಮಾಡೋದು, ಎಷ್ಟೇ ಪ್ರೀತಿ ಮಾಡಿದ್ರೂ ಅವ್ರು ಸಿಗ್ತಿಲ್ವಲ್ಲ. ಅದಕ್ಕೆ ಸಿಗದಿರೋ ಪ್ರೀತಿ ಬಗ್ಗೆ ಬೇಜಾನ್ ತಲೆ ಕೆಡಿಸ್ಕೊಂಡು ಬೇಜಾರಾಗೋದ್ರ ಬದಲು ಕಣ್ಮುಂದೆ ಸಿಗ್ತಿರೋ ಪ್ರೀತಿನ ಒಪ್ಕೊಂಡು ಖುಷಿಯಾಗಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾಳೆ ದಿನ ದೀಪ ಅವ್ರ ಬಗ್ಗೆ ಹೇಳ್ದಂಗೆ ನನ್ನ ಬಗ್ಗೆ ಹೇಳಲ್ಲ ಅಂತ ಏನು ಗ್ಯಾರಂಟಿ? ಏನಂತ? ಇವತ್ತು ದೀಪ ಅವ್ರನ್ನೇ ಬೇಡ ಅಂತಿದ್ದವರು ನಾಳೆ ನನ್ನ ಬೇಡ ಅನ್ಬೋದಲ್ವಾ? ಛೇ 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 ನನ್ನ ಜೀವ ಹೋದರೂ ನಿಮ್ಮನ್ನು ಮಾತ್ರ ಬಿಟ್ಕೊಡಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನೀವೇ ನನ್ನ ಸಂಗಾತಿಯಾಗಿರ್ತೀರ. ದಿಶಾ, ನಿಮ್ಗೇನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಮಲ್ಕೊಳ್ಳಿ. ನನ್ನ ತೊಡೆ ಮೇಲೆ ಮಲ್ಕೊಳ್ಳಿ ಅಂದೆ. ನಾನು ಯಾಕೆ ನಿಮ್ಮ ತೊಡೆ ಮೇಲೆ ಮಲ್ಕೋಬೇಕು? ನಾನು ನಿಮ್ಮ ಮುಖದ ಮೇಲೆ ಟೈಪ್ ಮಾಡ್ತೀನಿ, ಅದಕ್ಕೆ. ಮುಖದ ಮೇಲ? ಬೇಡ ಬೇಡ, ನನ್ನ ಮೇಕಪ್ ಎಲ್ಲ ಹಾಳಾಗತ್ತೆ. ಯಾಕೆ? ನಿಮ್ಮದು ನ್ಯಾಚುರಲ್ ಒರಿಜಿನಲ್ ಮೇಕಪ್ ಅಲ್ವಾ? ಬೆಳಗ್ಗೆ ತಾನೇ ಹೇಳಿದ್ರಿ. ಒರಿಜಿನಲ್ಲೇ, ಬಟ್ ನನ್ನ ಫೇಸ್ ಮುಟ್ಟೋದು ನಂಗೆ ಇಷ್ಟ ಆಗಲ್ಲ. ಸರಿ, ಕಿವಿಲೇ ಹೇಳ್ತೀನಿ, ಹತ್ರ ಬನ್ನಿ. ಏನ್ ಚಿರಾಗ್ ಹೇಳಿ? ಚಿರಾಗ್ ಏನೋ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಕಿಡ್ಲೆ ಮಾಡ್ತಿದ್ದೀರಲ್ಲ. ಹುಡುಗಿರಿಗೆ ಕಿಟ್ಲೆ ಮಾಡಿದ್ರೆ ಇಷ್ಟ ಅಂತಲ್ರಿ? ನನ್ಗಿಷ್ಟ ಇಲ್ಲ. ಸರಿ ಬಿಡಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದನ್ನೇ ನಾನು ಹೇಳ್ತಿರೋದು, ಬೇಗ ಹೇಳಿ. ಅದು ಅದು ಏನ್ ಚಿರಾಗ್? ಅದು ಏನಿದು? ಚಿರಾಗ್, ಐ ಹೇಟ್ ಯು. ಬಟ್ ಐ ಲವ್ ಯು. ನಿಮ್ ಪ್ರೀತಿ ಬೇಕಾಗಿಲ್ಲ ನನಗೆ. ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಬರೀ ಒಂದು ಕಿಸ್ ತಾನೇ ಕೊಟ್ಟಿದ್ದು, ಅದು ನಾನು ತಾಳಿ ಕಟ್ಟಿರೋ ಹೆಂಡತಿಗೆ. ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ತಲೆ ಮೇಲೆನೆ ಹತ್ತು ಕೂತ್ಕೋತೀರ. ಅದಕ್ಕೆ ನಿಮ್ಮಂಥವ್ರನ್ನ ಯಾವತ್ತೂ ನಂಬಾರ್ದು. ಎಲ್ಲಿ ಹೋಗ್ತಿದ್ದೀರಾ? ಬೇರೆ ಕಡೆ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಛೇ ಛೇ ಛೇ, ಬೇಡ ಬೇಡ ಬೇಡ, ಇಲ್ಲೇ ಕೆಲಸ ಮಾಡಿ. ನಾನು ನಿಮ್ಗೇನು ಡಿಸ್ಟರ್ಬ್ ಮಾಡಲ್ಲ, ನಿಜವಾಗ್ಲು. ತಗೊಳ್ಳಿ. ಡಿಸ್ಟರ್ಬ್ ಮಾಡಬಾರ್ದು. ಇಲ್ಲಪ್ಪ, ಪಕ್ಕನಾ? ಪಕ್ಕಾ, ಪ್ರಾಮಿಸ್. ಏನ್ ಚಿರಾಗ್? ಏನಿಲ್ಲ, ನಾನೇನು ಮಾಡಿದೆ? ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ.